ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ. ಥಗ್ ಲೈಫನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಅಂತೇಳಿ ರಿಲೀಸ್ಗೆ ಅನುವು ಮಾಡಿಕೊಡುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ನಿರ್ದೇಶನ ಬಂದಿರೋದು. ಸಿನಿಮಾ ಪ್ರದರ್ಶನ ಮಾಡುವುದನ್ನು ಗೂಂಡಾಗಳ ಗುಂಪು ನಿರ್ಧರಿಸಬೇಕಾಗಿಲ್ಲ. ಈ ಸಿನಿಮಾ ರಿಲೀಸ್ ಆಗಬೇಕಾ ಆಗಬಾರ್ದಾ ಎನ್ನುವುದನ್ನು ಗೂಂಡಾಗಳ ಗುಂಪು ನಿರ್ಧರಿಸಲ್ಲ. ಚಿತ್ರಮಂದಿರ ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳುವುದು ಕಾನೂನಿಗೆ ವಿರುದ್ಧವಾಗಿರತಕ್ಕಂಥ ನಿಲುವುದು. ಒಂದು ಸಿನಿಮಾ ರಿಲೀಸ್ ಆಗಬೇಕಾ ಆಗಬಾರ್ದಾ ಎನ್ನುವುದನ್ನು ಗೂಂಡಾಗಳ ಪಡೆ ನಿರ್ಧರಿಸುವಂತಿಲ್ಲ. ಕಮಲ್ ಹೇಳಿಕೆ ಒಪ್ಪುವುದು ಬಿಡುವುದು ಕರ್ನಾಟಕದ ಜನರಿಗೆ ಬಿಟ್ಟಂಥ ವಿಚಾರ. ಆದರೆ ಮೂಲಭೂತ ಹಕ್ಕಿದೆಯಲ್ಲ, ಅದರ ರಕ್ಷಣೆ ಆಗಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮಾತಾಡಿರೋದು. ಒಂದು ಸಿನಿಮಾ ಡಿಸೈಡ್ ಮಾಡೋದು, ಅದು ಬಿಡುಗಡೆ ಅಥವಾ ಬಿಡುಗಡೆ ಆಗಬಾರ್ದು ಎನ್ನುವುದು ಗೂಂಡಾಗಳ ಪಡೆಗಳ ನಿರ್ಧಾರವಲ್ಲ. ಕಮಲ್ ಹಾಸನ್ ಹೇಳಿಕೆಯನ್ನು ಒಪ್ಕೋಬೇಕಾ ಒಪ್ಕೊಳ್ಬಾರ್ದಾ ಅನ್ನೋ ವಿಚಾರ ಇದೆಯಲ್ಲ, ಇದು ಕರ್ನಾಟಕದ ಜನರಿಗೆ ಬಿಟ್ಟಂಥ ವಿಚಾರ. ಥಿಯೇಟರ್ ಸುಟ್ಟು ಹಾಕ್ಬಿಡ್ತೀನಿ, ಥಿಯೇಟರ್ ರಿಲೀಸ್ ಆಗಿ ಬಿಡಲ್ಲ, ಈ ಧೋರಣೆಗಳಿದೆಯಲ್ಲ, ಇದು ಕಾನೂನಿಗೆ ವಿರುದ್ಧವಾಗಿರತಕ್ಕಂಥ ನಿಲುವು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಮೂಲಕವಾಗಿ ಥಗ್ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ಒಂದು ಕಡೆ ಸಜ್ಜಾಗ್ತಾ ಇದೆ. ಬಿಡಿ, ತಮಿಳುನಾಡಲ್ಲಿ ಇದು ರಿಲೀಸ್ ಆದಮೇಲೂ ಕೂಡ ದೊಡ್ಡ ಮಟ್ಟಕ್ಕೆ ಆ ಮೂವಿ ಏನೂ ಮಾಡಿಲ್ಲ, ಅದೊಂಥರ ಚೆನ್ನಾಗಿಲ್ಲ ಮೂವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಿಡುಗಡೆ ಆಗೋದು ಮಾತ್ರ ಬಾಕಿ ಉಳ್ಕೊಂಡಿದೆ.